ಹೇಳ್ತಾ ಇದ್ರಿ ಇಲ್ಲಿ ಶಿವಗೆ ಲೈಸೆನ್ಸ್ ನ ಕೊಡುವಂತಹ ಬಾಲ್ ಇದು ಅಂತ ಹೇಳಿ ವಿಟ್ ಕೊಟ್ಟಿದ್ದಾರೆ. ಅನ್ಕೊಂಡ ರೀತಿ ಆಗಿಲ್ಲ. ಬೌಂಡ್ರಿ ಬರುತ್ತೆ ಬೌಂಡ್ರಿ ಬರುತ್ತೆ ನೋಡಿ. ಬಾಟಮ್ ಆಫ್ ದ ಬ್ಯಾಟಿಂಗ್ ಬಿತ್ತು. ಬರ್ತಾ ಇದೆ ಶಿವರ್ನ ಬ್ಯಾಟ್ ಇಂದ ಮುಖಾಂತರವಾಗಿ 4 ರನ್. ಧಾರವಾಡ ರೈಟ್ ಟೈಮಿಗೆ ಬರ್ತಾ ಇರೋದು ಬೌಂಡ್ರಿ ಇಲ್ಲಿ. ಇದು ಓಪನ್ ಮಾಡ್ಕೋತಾರೆ ಇದು ಓವರ್ ದ ಕವರ್ಸ್ ಬರ್ತಾ ಇದೆ. ಇದು ಮಂಚಿನ ಮೇಲೆ ಡ್ಯಾಮ್ ಕಡೆಗೆ ಹೋಗ್ತಾ ಇರುವಂತಹ ಶಾಟ್. ಧಾರವಾಡದವರ ಅಭಿಮಾನಿಗಳೆಲ್ಲ ಕಾತುರದಿಂದ ಕಾಡ್ತಾ ಇರ್ತಾರೆ. ಖಂಡಿತ ಫ್ರೀಟ್ ಬಾಲ್ ಇದು ಓಪನ್ ಮಾಡ್ಕೋತಾರೆ ಇಲ್ಲಿ. ಜಂಚು ಬ್ಯಾಟ್ ಮುಖಾಂತರವಾಗಿ ಹೋಗ್ತಾ ಇದೆ ತುಂಬಾ ದೂರ, ತುಂಬಾ ಆಚೆ. ಧಾರವಾಡದ ಮಂದಿ ಎಲ್ಲ ಧಾರವಾಡ ಬೇಡ ತಿಂದು ಅಷ್ಟೇ ಖುಷಿ ಆಗ್ತಿರುತ್ತೆ. ಸುಬೋಧ್ ಸಿಕ್ಸರ್ ಎರಡನೇ ಫ್ರೀ ಟಿ ಪಂದ್ಯದಲ್ಲಿ ಇವರು ಸಿಗ್ತಾ ಇರೋದು. ವೆರಿ ಫಸ್ಟ್ ಫ್ರೀ ಹಿಟ್ ನಲ್ಲಿ ಇವರು ಬೌಂಡ್ರಿ ತಗೊಳ್ತಾರೆ ಮಿಡ್ ಆಫ್ ಮೇಲೆ. ಇವಾಗ ಮಾತಾಡಲೇಬೇಕಾಗುತ್ತೆ. ಆದ್ರೆ ಆ ಜಿಲ್ಲೆಯ ವಿಶೇಷತೆಗಳನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜಿಲ್ಲೆಯ ಬಗ್ಗೆ ಎರಡು ಮಾತುಗಳನ್ನ ನಾವು ಆಡ್ಲೇಬೇಕಾಗುತ್ತೆ. ಎಸ್, ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದಂಗೆ ಮತ್ತೆ ಶಿವ ಕಡೆಯಿಂದ ಬರ್ತಾ ಇರೋದು. ಪೇಡದ ರುಚಿಕ ತೋರಿಸ್ತಾ ಇರೋದು ಇಲ್ಲಿ ಅಪೋಸಿಟ್ ಟೀಮಿಗೆ. ಎಂತ ಶಾಟ್ ಗುರು, ಶಿವ ಆನ್ ಫೈರ್ ಅಂತಾನೆ ಹೇಳ್ಬೋದು ನಾವು. ತುಂಬಾ ಚೆನ್ನಾಗಿ ಓಪನ್ ಮಾಡ್ಕೊತಾರೆ ಓವರ್ ದ ಕವರ್ಸ್ ಮೇಲೆ. ಅಲ್ಲಿ ಪ್ರಯತ್ನ ಆಯ್ತು, ಅಲ್ಲಿ ಕವರ್ ಫೀಲ್ಡರ್ ತಡೆಯಕ್ಕಾಗಿಲ್ಲ. ಬುಲೆಟ್ ತರ ಹೋಗುತ್ತೆ, ಯಾವ ರೀತಿ ಕನೆಕ್ಷನ್ ರಾಕೆಟ್ ತರ ಹೋಗುತ್ತೆ ನೋಡ್ಬೋದು. ಅಲ್ಲಿ ಪ್ರಯತ್ನ ಮಾಡಿದ್ರೆ ಕೂಡ ತಡೆಯಕ್ಕಾಗಲ್ಲ. ಬರ್ತಾ ಇದೆ ಪ್ರತಿ ಬಾಲು ಕೂಡ ಇವ್ರು ಯೋಚನೆ ಮಾಡ್ತಾ ಇದಾರೆ. ಏನಂತಂದ್ರೆ ಕವರ್ ಹೊಡಿಯೋಣ ಕ್ಯಾಚ್ ಆದ ಕಾಲ್ ಇರೋದು. ಕ್ಯಾರಿ ಆಗುತ್ತಾ? ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಪ್ರೊಟೆಕ್ಷನ್ ಇಲ್ಲ ಅಲ್ಲಿ. 1 ಬಾಕ್ಸ್ ಬೌಂಡ್ರಿ ಡೀಪ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಇದು ಧಾರವಾಡದ ಪೇಡದ ಪವರ್ ಅಂತಾನೆ ಹೇಳ್ಬೋದು ಶಿವರ್ ಕಡೆಯಿಂದ. ತಗೋತೀನಿ ಅಂತ ಪ್ರೀವಿಯಸ್ ಬಿಗ್ ಶಾಟ್ ಗೆ ಟ್ರೈ ಮಾಡಿದ್ರು. ಇಲ್ಲಿ ಅದೇ ತರ ಟ್ರೈ ಮಾಡ್ತಾರೆ, ನೋಡ್ಬೇಕು. ಪ್ರೊಟೆಕ್ಷನ್ ಇದ್ರೂ ತಡಿಯಕ್ಕಾಗಲ್ಲ. ಬರ್ತಾ ಇದೆ ಡೀಪ್ ಲಾಂಗ್ ಆನ್ ಮೇಲೆ ಇಂಪಾರ್ಟೆಂಟ್ ಬೌಂಡ್ರಿ. 1 ಬೌನ್ಸ್ ಓವರ್ ದ ರೋಪ್. ಇದೇ ಬೇಕಾಗಿತ್ತು ಐಕಾಸ್ ಧಾರವಾಡ ಟೀಮ್ಗೆ.